ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೆಬಲ್ ಆಗಿದ್ದಾರೆ. ನಾನೇ ಅಧ್ಯಕ್ಷನಾಗಿ ನಾನು ಮನೆಯಲ್ಲೇ ಕೂರ್ಬೇಕಾ ಅಂತ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ ಅಂತ ಪರೋಕ್ಷವಾಗಿ ದೊಡ್ಡವರಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತೀನಿ ಅಂತಾನು ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವ ಮೂಲಕ ಸಿಎಂ ಕುರ್ಚಿ ಮೇಲಿರುವ ಆಸೆಯನ್ನೂ ಕೂಡ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿದೆ. ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯಿಂದ ಹೆಚ್ಚು ಪವರ್ನೊಂದಿಗೆ ವಾಪಸ್ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅಂತಿದ್ದವರಿಗೆ ತನ್ನ ವರ್ಚಸ್ಸಿನ ಪಾಠ ಮಾಡಿದ್ದಾರೆ. ಜೊತೆಗೆ ನನ್ನದೇ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎನ್ನುವ ಮೂಲಕ ಒಂದೋ ಸಿಎಂ ಸ್ಥಾನ, ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಟ್ಟುಕೊಂಡೇ 2028ರಲ್ಲಿ ಚುನಾವಣೆ ಎದುರಿಸೋದು ಎಂಬ ತೀರ್ಮಾನಕ್ಕೆ ಬಂದಂತೆ ಕಾಣುತ್ತಿದ್ರು. ಬರೋಬ್ಬರಿ 138 ಶಾಸಕರ ಸುಭದ್ರ ಸರ್ಕಾರ, ಸಿಎಂ ಸೀಟ್ನಲ್ಲಿ ಸಿದ್ದರಾಮಯ್ಯ ಇರೋವಾಗಲೇ ಅಧಿಕಾರ ಹಂಚಿಕೆ ಮಾತು, ಚರ್ಚೆ, ಪದೇ ಪದೇ ದಿಲ್ಲಿ ಟೂರ್, ಒಮ್ಮೆ ಡಿಕೆ ಟೀಮ್ ಮತ್ತೊಮ್ಮೆ ಸಿದ್ದು ಟೀಮ್, ಅಸಮಾಧಾನ, ಭಿನ್ನಮತಗಳು ಮೇಳೈಸಿದಾಗಲೆಲ್ಲ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬೀಳುತ್ತಾನೇ ಇದೆ. ದಿಲ್ಲಿಗೆ ಹೋದವರಿಗೆ ಅಲ್ಲಿಂದ ಏನೋ ಸಂದೇಶ ಸಿಕ್ಕಿದ್ರೆ ಒಂದಷ್ಟು ದಿನ ಸೈಲೆಂಟ್, ಮತ್ತದೇ ರಾಗ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನೆಪದಲ್ಲಿ ಸಿದ್ದು ಆಪ್ತರೆಲ್ಲರೂ ಒಂದ್ ಕಡೆ ಸೇರೋದು, ಡಿಕೆಶಿ ಟಾರ್ಗೆಟ್ ಮಾಡಿ ಮಾತಾಡೋದು ನಡೀತಾನೇ ಇದೆ. ಹಾಗೆ ಸಿದ್ದು ಟೀಮ್ಗೆ ಟಕ್ಕರ್ ಕೊಡೋ ಕೆಲಸಗಳೂ ಆಗ್ತಿವೆ. ಮೊನ್ನೆ ಸಿಎಂ ಆಪ್ತರು ದೆಹಲಿ ದಂಡಯಾತ್ರೆ ಮುಗಿಸಿ ಬಂದ್ಮೇಲೆ ಇದೀಗ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ದೂರು ಕೊಟ್ಟು ಬಂದಿದ್ದಾರಂತೆ. ಇದೇ ಕಾರಣಕ್ಕೋ ಏನು ಡಿಕೆಶಿ ಮಾತಿನ ವೈಖರಿಯೇ ಇಂದು ಬದಲಾಗಿತ್ತು. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿದೆ. ಜಲಸಂಪನ್ಮೂಲ ಇಲಾಖೆ ಕೆಲಸಗಳಿಗಾಗಿ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿ ಮಾಡಿದ್ರು. ಕಾವೇರಿ, ಕೃಷ್ಣಾ ನದಿ ಪಾತ್ರಗಳ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗಲೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು ಸಹಜ. ಹಾಗಾಗಿಯೇ ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾರನ್ನ ಭೇಟಿಯಾಗಿ ರಾಜ್ಯದ ಸಂಪುಟ ಸಹೋದ್ಯೋಗಿಗಳ ವಿರುದ್ಧವೇ ದೂರು ನೀಡಿದ್ದಾರಂತೆ ಡಿಕೆ ಶಿವಕುಮಾರ್. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ವಿರುದ್ಧ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಒಂದು, ಈ ಸಚಿವರುಗಳು ನೀಡುತ್ತಿರುವ ಬಹಿರಂಗ ಹೇಳಿಕೆಗಳು. ಮತ್ತೊಂದು, ಇವರು ಸೇರಿದಂತೆ ಸಿಎಂ ಆಪ್ತ ಸಚಿವರ ಕಾರ್ಯವೈಖರಿ ಬಗ್ಗೆಯೂ ದೂರು ಕೊಟ್ಟಿದ್ದಾರೆ ಎನ್ನುವುದು ಕಾಂಗ್ರೆಸ್ ಪಡಸಾಲಿಯಲ್ಲಿ ಕೇಳಿಬರುತ್ತಿರುವ ಮಾತು. ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಅಂದ್ರೆ ಸಂಪುಟ ಪುನರಚನೆಯೊಂದೇ ಮಾರ್ಗ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಇಷ್ಟು ಸಾಲದು ಎಂಬಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಗುರುತಿಸಿ ದೂರು ನೀಡಿದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಎಂದು ಪ್ರತಿಪಾದಿಸಿರುವ ಡಿಕೆಶಿ, ಸಂಪುಟ ಪುನರಚನೆಯಾದರೆ ಹಿರಿಯರಿಗೆ ಅವಕಾಶ ಕೊಡಬಹುದು ಎಂದಿದ್ದಾರೆ. ಇದರಿಂದಾಗಿ ಅಸಮರ್ಥ ಸಚಿವರನ್ನ ಸಂಪುಟದಿಂದ ಕೈಬಿಡಲು ಇದೊಂದು ಒಳ್ಳೆಯ ಅವಕಾಶವಾಗಲಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಕೆಲ ಆಪ್ತ ಸಚಿವರು ಪಕ್ಷದ ಅಧ್ಯಕ್ಷನಾದ ನನಗೆ ಕನಿಷ್ಠ ಗೌರವ ನೀಡ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಚ್ಚರಿಕೆಗೂ ಬಗ್ಗದೆ ಸಿದ್ದರಾಮಯ್ಯ ಬೆಂಬಲದಿಂದಲೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಈ ಸಚಿವರು ಪಕ್ಷದ ವೇದಿಕೆಯಲ್ಲಿ ಯಾವುದೇ ವಿಷಯವನ್ನು ಆಂತರಿಕವಾಗಿ ಚರ್ಚಿಸುತ್ತಿಲ್ಲ ಎಂದು ದೂರಿನಲ್ಲಿ ಸೇರಿಸಲಾಗಿದೆಯಂತೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪದೇ ಪದೇ ಬಹಿರಂಗವಾಗಿ ಬೇಡಿಕೆ ಇಡುತ್ತಿರುವ ಸಿಎಂ ಆಪ್ತ ಸಚಿವರ ಹೇಳಿಕೆಗಳನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದು, ಅಂತಹ ಸಂದರ್ಭ ಬಂದರೆ ಸೀಟು ಬಿಡಲು ಸಿದ್ಧ ಎನ್ನುತ್ತಲೇ ತಮ್ಮ ಪಟ್ಟು ಬಿಗಿ ಮಾಡಿದ್ದಾರೆ ಎನ್ನುವುದು ಡಿಸಿಎಂ ಆಪ್ತ ಮೂಲಗಳಿಂದ ಸಿಗುತ್ತಿರುವ ಮಾಹಿತಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ನಾನು ಸಿದ್ಧ ಎಂದು ಹೈಕಮಾಂಡ್ ಮುಂದೆ ಹೇಳಿರುವ ಡಿಕೆ ಶಿವಕುಮಾರ್ ಇದೇ ವೇಳೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಪಷ್ಟನೆ ಬೇಕು ಎಂದು ಕೇಳಿದ್ದಾರೆ. ಜೊತೆಗೆ ನನ್ನ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಯಬೇಕು. ಈ ಎಲ್ಲ ವಿಚಾರಗಳನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಗಮನಕ್ಕೆ ತನ್ನಿ ಎಂದು ಕೆ.ಸಿ. ವೇಣುಗೋಪಾಲ್ಗೆ ತಿಳಿಸಿದ್ದಾರೆ. ಅಲ್ಲದೆ ಒಂದು ವೇಳೆ ಸೋನಿಯಾ ಅಥವಾ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರೆ ನಾನೇ ಇವೆಲ್ಲವನ್ನು ವಿವರವಾಗಿ ಹೇಳುತ್ತೇನೆ ಎಂದು ಖಡಕ್ಕಾಗಿ ಒತ್ತಡ ಹೇರಿದ್ದಾರಂತೆ ಡಿಕೆಶಿ. ಅದಕ್ಕೆ ನಿಮ್ಮೆಲ್ಲ ವಿಚಾರಗಳನ್ನು ಸೋನಿಯಾ, ರಾಹುಲ್ ಗಾಂಧಿ ಅವರಿಗೆ ತಿಳಿಸೋದಾಗಿ ಹೇಳಿ ಕಳಿಸಿದ್ದಾರಂತೆ ವೇಣುಗೋಪಾಲ್.
ಹೀಗೆ ಹೈಕಮಾಂಡ್ ಮುಂದೆ ಖಡಕ್ಕಾಗಿ ಹೇಳಿಬಂದ ಉತ್ಸಾಹದಲ್ಲೇ ಇಂದು ಮಾತಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿ ನನ್ನ ಪಾಲಿಗೆ ದೇಗುಲ ಎನ್ನುತ್ತಲೇ ತಾವು ಅಲ್ಲಿ ಹೋಗಿ ಬೇಡಿಕೊಂಡಿರುವುದನ್ನು ಸೂಚ್ಯವಾಗಿ ಒಪ್ಪಿಕೊಂಡಿದ್ದಾರೆ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? It is my office. It is my temple. ಇದೇ ವೇಳೆ ಅಧಿಕಾರ ಹಸ್ತಾಂತರ, ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡೋ ಸಿದ್ದು ಆಪ್ತ ಸಚಿವರೆಲ್ಲರಿಗೂ ಡಿಕೆ ಒಂದೇ ಮಾತಲ್ಲೇ ದೊಡ್ಡ ಸಂದೇಶ ರವಾನೆ ಮಾಡಿದ್ದಾರೆ. ನಾನು ಅಧ್ಯಕ್ಷ, ಪಕ್ಷ ನನ್ನನ್ನು ಅಧ್ಯಕ್ಷ ಮಾಡಿದ್ದು ಮನೆಯಲ್ಲಿ ಕೂರೋದಿಕ್ಕೆ ಅಲ್ಲ. ನನಗೆ ಇಷ್ಟೆಲ್ಲ ಶಕ್ತಿ ತುಂಬಿರೋದು ಕಾಂಗ್ರೆಸ್. ಹೀಗಾಗಿ ನನ್ನ ನೇತೃತ್ವದಲ್ಲೇ 2028ರ ಚುನಾವಣೆ ನಡೆಯುತ್ತೆ ಎಂದು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 90ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿಎಂ ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್, ನನಗಿರೋಂಥ ಸ್ಟ್ರೆಂತ್, ನನಗಿರೋಂಥ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದು ಒಂದು ಹೇಳ್ಬೇಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗುತ್ತೆ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಹೀಗೆ ದೆಹಲಿಗೆ ಹೋಗಿ ಬಂದ ಮೇಲೆ ಪವರ್ಫುಲ್ ಆಗಿ ಡಿಕೆ ಶಿವಕುಮಾರ್ ಮಾತಾಡ್ತಿರೋವಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಹಲವು ಅನುಮಾನ, ಗುಸುಗುಸು ಎದ್ದಿವೆ. ದೆಹಲಿ ಭೇಟಿ, ಕುಂಭಸ್ನಾನ, ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ಭಾಗಿಯಾಗುವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾದ್ರ ಎಂಬ ಚರ್ಚೆಗಳೂ ಎದ್ದಿವೆ. ಆ ಎಲ್ಲ ಊಹಾಪೋಹಗಳಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. By birth I am a congressman. My stand is, I am a Hindu and I believe in every culture of this society. ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟೆ ಮಾಡಿಲ್ಲ. ಐ ಲವ್ ಆಲ್ ರಿಲಿಜನ್, ಐ ರೆಸ್ಪೆಕ್ಟ್ ಆಲ್ ರಿಲಿಜನ್. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸರ್, ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆ ಎಲ್ಲ ಇತ್ತ ಸರ್? ಬಯಕೆ ಏನಾದ್ರು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಹೀಗೆ ಶಿವಕುಮಾರ್ ತನ್ನ ನಿಷ್ಠೆ ಏನಿದ್ದರೂ ಕಾಂಗ್ರೆಸ್ ಪಕ್ಷದ ಕಡೆಗೆ ಮಾತ್ರ ಎನ್ನುತ್ತಲೇ ಮರಳಿ ಯತ್ನ ಮಾಡು ಎಂಬಂತೆ ಸಿಎಂ ಪಟ್ಟಕ್ಕಾಗಿ ಪ್ರಾರ್ಥನೆ ಮುಂದುವರಿಸಿರೋದನ್ನ ಒಪ್ಪಿಕೊಂಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಹೀಗೆ ಸಿದ್ದು ಆಪ್ತರ ಮೇಲೆ ಮುಗಿಬೀಳುತ್ತಿರೋವಾಗಲೇ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಹೊಸ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರುವ ಜಮೀರ್ ಸಿಎಂ ಕುರ್ಚಿ ಖಾಲಿ ಇಲ್ಲ, ಮುಟ್ಟೋದಕ್ಕೂ ಆಗಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದೋರು ಸುಟ್ಟು ಹೋಗ್ತಾರೆ ಎಂಬ ಸಂದೇಶ ರವಾನಿಸಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೂ ಸಮಾಧಾನವಾಗುವಂತೆ ಮಾತಾಡಿದ್ದಾರೆ. ಈಗ ಸರ್, ನಾನು ಪ್ರತಿ ಸಲ ಒಂದೇ ಹೇಳೋದು, ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಹೀಗೆ ಡಿಕೆಶಿ ದೆಹಲಿ ಟೂರ್ನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದಷ್ಟು ಗುಲ್ಲೆದ್ದಿದೆ. ಸಿಎಂ ಸ್ಥಾನದಲ್ಲಿ ಅಧಿಕಾರ ಬದಲಾವಣೆಯ ಆಸೆಯನ್ನು ಸ್ವಲ್ಪ ಮಟ್ಟಿಗೆ ಡಿಕೆಶಿ ಬಣ ಬಿಟ್ಟಂತೆ ಭಾಸವಾಗುತ್ತಿದೆ. ಹಾಗಿದ್ದರೂ ಸಿಎಂ ಕುರ್ಚಿಯನ್ನ ಗುರಿಯಾಗಿಟ್ಟುಕೊಂಡೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆಯನ್ನೂ ಹೆಣೆದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಬಣದ ಸಚಿವರು ಪದೇ ಪದೇ ಅಧ್ಯಕ್ಷರ ಬದಲಾವಣೆ, ಒಬ್ಬರಿಗೆ ಒಂದು ಸ್ಥಾನ ಅಂತೆಲ್ಲ ಮಾತಾಡುವುದಕ್ಕೆ ಬ್ರೇಕ್ ಹಾಕುವ ಕಡೆಯ ಪ್ರಯತ್ನ ಮಾಡಿದಂತಿದೆ. ಈಗ ಶಿವಕುಮಾರ್ ಬಯಕೆಯಂತೆ ಬಜೆಟ್ ಅಧಿವೇಶನದ ನಂತರ ಸಂಪುಟದಲ್ಲಿ ಬದಲಾವಣೆ ಆಗುತ್ತದಾ ಎಂಬುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.